ಜಿಮ್‌ಗೆ ಹೋಗಿ ವರ್ಕೌಟ್ ಮುಗಿಸಿ ಮನೆಗೆ ಬರೋತ್ತಿಗೆ ಆಲ್ರೆಡಿ ತುಂಬಾನೇ ಲೇಟ್ ಆಗಿ ಹೋಗಿತ್ತು. ಹಾಗಾಗಿ ಬ್ರೇಕ್‌ಫಾಸ್ಟ್ ರೆಡಿ ಮಾಡಬೇಕಿತ್ತಲ್ಲ. ಸೊ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಮಾಡ್ತಿರುವಂತಹ ರೆಸಿಪಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಪಲಾವ್ ಎಲೆ ತಗೊಂಡಿದ್ದೀನಿ, ಸೋಂಪು, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸ್ಟಾರ್ ಫ್ಲವರ್, ಮರಾಠ್ ಮೊಗ್ಗು ಮತ್ತೆ ಕಸೂರಿ ಮೇಥಿ ತಗೊಂಡಿದ್ದೀನಿ. ಸೊ ನೀವು ಬಿರಿಯಾನಿಗೆ ಯಾವ ಮಸಾಲೆಗಳನ್ನ ಯೂಸ್ ಮಾಡ್ತಿದ್ದೀರಾ ಅದೇ ಮಸಾಲೆನ ಯೂಸ್ ಮಾಡ್ಕೊಬಹುದು. ಸೊ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ತೀರಾ ಮಸಾಲೆ ಅನ್ಸುತ್ತೆ. ಇಲ್ಲಿ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಿಕಾಸ್ ಹಾಗೆ ಇಟ್ಟರೆ ಕಪ್ಪಗಾಗೋಗುತ್ತೆ ಅಂತ ಹೇಳಿ ಸೊ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೀವು ಸ್ವಲ್ಪ ಬೇಕಿದ್ರೆ ಅರಿಶಿನ ಹಾಕಿ ಕೂಡ ಇಡ್ಬೋದು. ಸೊ ನಾನು ಅರಿಶಿನ ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಕುಕ್ ಮಾಡ್ತೀರಾ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಪದಾರ್ಥಗಳನ್ನ ತಗೊಬೋದು. ಸೊ ನಾನು ಇಬ್ರಿಗೆ ಮಾಡ್ತಿರೋದ್ರಿಂದ 1 ಅಥವಾ 2 ಈರುಳ್ಳಿ ತಗೊಂಡಿದ್ದೀನಿ, ಸೊ ಮೀಡಿಯಂ ಸೈಜು. 1 ಟೊಮೆಟೊ ತಗೊಂಡಿದ್ದೀನಿ, ದೊಡ್ಡ ಸೈಜು. ಮತ್ತೆ ಒಂದು 5 ಮೆಣಸಿನಕಾಯಿ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಮತ್ತೆ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೀನಿ. ಬಿಕಾಸ್ ವಾಂಗಿಬಾತ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದ್ರೆ ಅದು ಹುಣಸೆ ಹಣ್ಣು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಮತ್ತೆ ತುಪ್ಪನ ತಗೊಂಡಿದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ತರ ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ದಯವಿಟ್ಟು ಆದಷ್ಟು ಎಣ್ಣೆನ ಕಮ್ಮಿ ಬಳಸಿ. ಎಣ್ಣೆ ಯಾವುದಕ್ಕೂ ಒಳ್ಳೆಯದಲ್ಲ, ಹಂಗಾಗಿ ಆದಷ್ಟು ಕಡಿಮೆ ಬಳಸಿದ್ರೇನೆ ಒಳ್ಳೇದು. ನನಗೆ ಈ ಅಡುಗೆನ ಹೇಳ್ಕೊಟ್ಟಿದ್ದು ನನ್ನ ಅತ್ತಿಗೆ ಹೇಳ್ಕೊಟ್ಟಿದ್ದು, ಐ ಮೀನ್ ನನ್ನ ಹಸ್ಬೆಂಡ್ದು ಅಕ್ಕ ಹೇಳ್ಕೊಟ್ಟಿದ್ದು. ನೀವು ಬೇಕಿದ್ರೆ ಹಸಿ ಬಟಾಣಿ ಇದ್ರೆ ಅದನ್ನ ಕೂಡ ಎತ್ಕೊಬೋದು. ನಾನು 1 ಬಟಾಣಿನ ನಾನು ನೈಟ್ ಎಲ್ಲ ನೆನೆಸಿ ಸೊ ಅದನ್ನ ಸ್ವಲ್ಪ ವಿಶಿಲ್ ಕೂಗಿಸಿ 2 ವಿಶಿಲ್ ಕೂಗಿಸಿ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ವಾಂಗಿಬಾತ್ ಪೌಡ್ರೂ ಕೂಡ ಅಷ್ಟೇನೆ, ಸೊ ಮನೇಲೆ ಮಾಡಿಟ್ಕೊಂಡಿದ್ದೀನಿ. ಮನೇಲೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಬಾಣಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದ ನಂತರ ಎತ್ತಿಟ್ಕೊಂಡಿರತಕ್ಕಂಥ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದು ಬಿಸಿ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ಸೆಕೆಂಡ್ ಆದಮೇಲೆ ಸೊ ನಾನು ಹಸಿರು ಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿ ಜೊತೆಗೇನೆ ಹಸಿರು ಮೆಣಸಿನಕಾಯಿನ ಆ್ಯಡ್ ಮಾಡ್ಬೋದು. ಸೊ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಬೆಂದ ನಂತರ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಿರ್ತಕ್ಕಂಥ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀರಲ್ಲಿ ಹೆಚ್ಚಿ ನೆನೆಸಿಟ್ಟಿದ್ದಂತಹ ಬದನೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬದನೆಕಾಯಿ ಆ್ಯಡ್ ಮಾಡಿದ ನಂತರ ಅದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೀವು ಉಪ್ಪನ್ನ ಇವಾಗಲೇ ಫೈನಲ್ ಆಗಿ ಆ್ಯಡ್ ಮಾಡ್ಕೊಂಡ್ರೆ ಬೆಟರು. ಸೊ ಹೊಸದಾಗಿ ಯಾರಾದರೂ ಟ್ರೈ ಮಾಡ್ತಿದ್ರೆ ಆದಷ್ಟು ಕಡಿಮೆ ಬಳಸಿ ಉಪ್ಪನ್ನ, ಬೇಕಿದ್ರೆ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಜೊತೆಗೇನೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಇದಕ್ಕೇನೆ ಹುಣಸೆ ರಸನ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಬದನೆಕಾಯಿಗೆ ಹುಣಸೆ ರಸ ಹಿಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಬೇಕು ಬದನೆಕಾಯಿನ. ಸೊ ಬದನೆಕಾಯಿ ಆದಷ್ಟು ಸಾಫ್ಟ್ ಆಗಿ ಬೆಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆವಾಗ ಚೆಕ್ ಮಾಡ್ಕೊತಾ ಇರಿ, ಬಿಕಾಸ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬದನೆಕಾಯಿ ಬೆಂದಿದ ನಂತರ ಇದಕ್ಕೆ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸಾರಿ, ವಿಡಿಯೋ ಎಡಿಟಿಂಗ್ ಅಲ್ಲಿ ಇದು ಮಿಸ್ ಆಗಿದೆ ಪೌಡರ್ ಆ್ಯಡ್ ಮಾಡೋದು. ಸೊ ಬದನೆಕಾಯಿ ಬೆಂದಿದ ನಂತರ ವಾಂಗಿಬಾತ್ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಪೌಡರ್ನ ಆ್ಯಡ್ ಮಾಡಿ ಒಂದು 3 to 5 ಸೆಕೆಂಡ್ಸ್ ಬಿಟ್ಟು ಸೊ ನೀವು ಲಾಸ್ಟಲ್ಲಿ ರೈಸ್ನ ಆ್ಯಡ್ ಮಾಡ್ಕೊಬೋದು. ಮುಂಚೆನೆ ಮಾಡಿಟ್ಕೊಂಡು ಎತ್ತಿಟ್ಕೊಂಡಿರ್ಬೇಕು ರೈಸ್ನ. ಸೊ ಕೆಲವೊಬ್ರು ಮಾಡ್ತಾರೆ ತರಕಾರಿ ಬಾತ್ ಮಾಡ್ತಿರ್ತಾರಲ್ಲ, ಹಾಗೇನೆ ಕೂಡ ಮಾಡ್ತಾರೆ. ಸೊ ನಾನು ಮಾಡೋ ಈ ರೀತಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಕೂಡ. ಸೊ ಫೈನಲ್ ಟಚ್ ಆಗಿ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ತುಪ್ಪನ ಆ್ಯಡ್ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನೀವು ತುಂಬಾನೇ ಇಷ್ಟಪಟ್ಟು ತಿಂತೀರಾ. ಸೊ ಈ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ವಾಂಗಿಬಾತು, ಸೇಮ್ ಅದೇ ರೀತಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲನಾದ್ರೂ ಟ್ರೈ ಮಾಡಬೇಕು. ಫೈನಲ್ ಆಗಿ ವಾಂಗಿಬಾತ್ ರೆಡಿ ಆಯಿತು. ಸೊ ಟೆಂಪಲಲ್ಲಿ ಸಿಗೋ ರೀತಿನೇ ಇತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.